ಹಂಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಾನಿಸಿಟಿ ಡಿ ಮಾರ್ಟ್ ಹತ್ರ ನಮ್ಮ ಹೆಸರಲ್ಲಿ ಬುಕಿಂಗ್ ಬಂತು. ಇಲ್ಲಿಂದ ಲಗ್ಗೆರೆಗೆ ಅಂತ ಸರಿ ಅಂತ ಆಯ್ತು ಅಂತ ಪಿಕಪ್ ಬಂದು ಪಿಕಪ್ ಬಂದಾಗ ನೋಡಿದಾಗ ಫೋನ್ ಮಾಡಿದ್ರು ಕಸ್ಟಮರ್. ಇಲ್ಲಪ್ಪ, ನಮ್ಗೆ ಪೂಜೆ ಐಟಮ್ ಕೊಡ್ತಾರೆ, ಪೂಜೆ ಐಟಮ್ ಇಸ್ಕೆ ಬಂದ್ಬಿಡಿ, ನಾನು ಇಲ್ಲಿ ಅಮೌಂಟ್ ಕೊಡ್ತೀನಿ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಇಲ್ಲಿ ನಿಲ್ಸ್ಕೊಂಡು, ಆದ್ರೆ ಇವನು ನಂದು ಸ್ಕ್ಯಾನ್ ಆಗ್ತಾ ಇಲ್ಲ, ಅವ್ರಿಗೆ ಪೇಮೆಂಟ್ ಮಾಡಬೇಕು, ನಾವೊಂದು ಸ್ಕ್ಯಾನರ್ ಕಳಿಸ್ತೀನಿ, ಅದಕ್ಕೆ ಒಂದು 950 ರೂಪಾಯಿ ಸ್ಕ್ಯಾನರ್ ಕಳಿಸ್ತಾ, ಅದು ಪೇಮೆಂಟ್ ಮಾಡ್ಬಿಡಿ, ನಾನು ಮನೆ ಹತ್ರ ಬಂದ್ರೆ ನಿಮ್ಗೆ 200 ರೂಪಾಯಿ ಸೇರ್ಸ್ಕೊಡ್ತೀನಿ ಅಂದ. ಸರಿ ಆಯ್ತು ಅನ್ಬಿಟ್ಟು ಕೌಂಟರ್ ಹತ್ರ ಹೋಗೋದು ಮುಂದೆನೆ ಕೌಂಟರ್ ಅಲ್ಲಿ ನೋಡಿದ್ರು ಒಬ್ಬ ಸೆಕ್ಯೂರಿಟಿ ಅವರು, ನೋಡಪ್ಪ ಇದೆಲ್ಲ ಸ್ಕ್ಯಾಮ್ ನಡೀತಾ ಇದೆ, ನೋಡು ಹುಷಾರಾಗಿ ಮಾಡೋದು. ನಾನೇನ್ ಮಾಡಿದೆ, ಸರಿ ಆಯ್ತು ಅನ್ಬಿಟ್ಟು, ಸರ್ ನನ್ನ ಹತ್ರ ಅಮೌಂಟ್ ಇಲ್ಲ, ನೀವು ಕಳಿಸಿ ಅಂತ ಅಂದೆ. ಇಲ್ಲಪ್ಪ ನೀನ್ ಬಂದ್ಬಿಡು, ಎಮರ್ಜೆನ್ಸಿ ಇದೆ, ನಿನಗೆ 200 500 ಸೇರ್ಸ್ಕೊಡ್ತೀನಿ ಅಂದ. ನಾನ್ ಅದಕ್ಕೆ ಇಲ್ಲ ಸರ್, ನನ್ನ ಹತ್ರ ಅಮೌಂಟ್ ಇಲ್ಲ, ನೀವು ಕಳ್ಸಿ, ನಾನು ಕಳ್ಸ್ಕೊಡ್ತೀನಿ ಅಂದೆ. ಹಂಗಂದ ತಕ್ಷಣ ಆಗುತ್ತಾ ಇಲ್ವೋ ಹೇಳೋ ಬೋಳಿ ಮಗ್ನೆ, ಹಂಗೆ ಹಿಂಗೆ ಅನ್ಕೊಂಡು ಕಟ್ ಮಾಡ್ದ, ಕ್ಯಾನ್ಸಲ್ ಮಾಡ್ದ. ನೆಕ್ಸ್ಟ್ ನಾನ್ ಫೋನ್ ಮಾಡಿ ಸರಿಯಾಗಿ ಉಗಿದ ಮೇಲೆ ಏನ್ ಮಾಡ್ದ, ಬ್ಲಾಕ್ ಲಿಸ್ಟ್ ಆಗ್ತಾ. ಮತ್ತೆ ನೆಕ್ಸ್ಟ್ ಇನ್ನೊಂದು ಗಾಡಿನೂ ಅದೇ ತರ ಬುಕ್ ಮಾಡಿದ್ದಾನೆ. ನಾನು ನೋಡೋಣ ಅಂತ ಇಲ್ಲ ವೇಟ್ ಮಾಡ್ಕೊಂಡು ನಿಂತ್ಕೊಂಡೆ. ಇನ್ನೊಂದು ಗಾಡಿ ಬುಕ್ ಮಾಡಿದ್ದಾನೆ, ಕುಮಾರಸ್ವಾಮಿ ಲೇಔಟ್ ಬುಕ್ ಮಾಡಿದ್ದಾನೆ. ಪಾಪ ಅವನು ಉತ್ತರ ಕರ್ನಾಟಕದ ಹುಡುಗ, ಅವನು ಬಂದು ನಾನ್ ಕೇಳೋದು ಯಾವ್ದಪ್ಪ ನಮ್ಮ ಹತ್ರ ಅಂದ. ಸರಿ ಅವನಿಗೂ ಅದೇ ತರ ಹೇಳ್ತಾ ಇದ್ದಾನೆ ಇಂಟ್ರಡಕ್ಷನ್, ಹಿಂಗೆ ಇಸ್ಕೊಂಡ್ಬಿಡು, ಹಿಂಗ್ ಮಾಡ್ಬಿಡು ಅಂತ. ನಾನು ಅವ್ನಿಗೆ ಹೇಳ್ದೆ, ಇದು ಚಾಮ್ ನಡೀತಾ ಇದೆ ನೋಡಪ್ಪ, ಒಂದ್ ಸ್ವಲ್ಪ ಅವ್ನು ಹಿಂಗೆ ಅಂತಾನೆ, ಹಿಂಗೆ ಸ್ಕ್ಯಾನರ್ ಕಳಿಸ್ತಾನೆ, ಹಿಂಗೆ ಅಂತ ನೋಡು ಅಂತ ಅಂದಲ್ಲ, ಸೇಮ್ ಅದೇ ತರ ಮಾಡ್ದ. ಪಾಪ ಆ ಹುಡುಗನ್ಗೆ ಮೊಬೈಲ್ ಕಿತ್ಕೊಂಡು ನಾನು ಮುಗಿದ್ಮೇಲೆ ಮತ್ತೆ ಇನ್ನೊಂದು ಅವ್ನ್ ಪಾಪ ಅವನದು ಕ್ಯಾನ್ಸಲ್ ಮಾಡ್ಬಿಟ್ಟು ಮತ್ತೆ ಇನ್ನೊಬ್ಬನ್ ಬುಕಿಂಗ್ ಮಾಡಿ ಇನ್ನೊಂದು ಗಾಡಿನೂ ಕಳ್ಸಿದಾನೆ. ಇವರು ಈಗ ಬಂದಿರೋಂಥವ್ರು. ನೋಡಿ, ನನಗೂ ಹಂಗೆ ಆಗೈತೆ. ಫುಲ್ ಡೀಟೇಲ್ಸ್ ರೆಕಾರ್ಡಿಂಗ್ ಎಲ್ಲ ಹಾಕ್ತೀನಿ, ಸ್ಕ್ಯಾನರ್ ಎಲ್ಲ ಕಳ್ಸಿರೋದು ಎಲ್ಲ ಹಾಕ್ತೀನಿ ನೋಡಿ. ಈ ವಿಡಿಯೋ ನೋಡಿ. ಹಲೋ ಹಲೋ ಸರ್, ಫೋನ್ ಪೇ ಗೂಗಲ್ ಪೇ ಏನಾರ ಉಂಟಪ್ಪ ನಿಮ್ಮ ಹತ್ರ? ಇದು ಫೋನ್ ಪೇ. ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದೀನಪ್ಪ, ಹೋಗ್ತಾ ಇಲ್ಲ. ಒಳಗಡೆ ಹೋಗಿ ನಾಗರಾಜು ಪೊಲೀಸ್ ಅವ್ರದ್ದು ಪಾರ್ಸಲ್ ಇದೆ ಅಂತ ಕೊಡ್ತಾರೆ. ಬರ್ತೀರಪ್ಪ, ನಾನು 100 ಅಲ್ಲ 200 ಹಾಕ್ಬಿಟ್ಟು ಕೊಡ್ತೀನಿ. ಅಲ್ಲಿಗೆ ಬಂದು ಡ್ರೈವರ್ ಬೇರೆ ಇಲ್ಲ ಇವಾಗ. ಈಗ ಏನ್ ಮಾಡ್ಬೇಕು ನಾನು? ಒಳಗಡೆ ಹೋಗಿ ನನ್ನ ಹೆಸರು ಹೇಳಿ, ನಾಗರಾಜು ಪೊಲೀಸ್ ಅವ್ರದ್ದು ಪಾರ್ಸಲ್ ಇದೆ ಅಂದ್ರೆ ಕೊಡ್ತಾರೆ. ಅವ್ರಿಗೆ ಮಾಡ್ಬಿಟ್ಟು ತಗೊಂಬನ್ನಿಪ್ಪ, ನಾನು 100 ಅಲ್ಲ 200 ಹಾಕ್ಬಿಟ್ಟು ಕೊಡ್ತೀನಿ. ಓಕೆನಾ? ಹೆಸರು ಯಾರು ಹೇಳ್ಬೇಕು ಅಂತ? ಎಂತ ನಿಮ್ಮ ಹೆಸರು ಯಾರಿಗೆ ಹೇಳ್ಬೇಕು ಅಲ್ಲಿ ಅಂತ? ಡಿಮಾರ್ಟ್ ಅಲ್ಲಪ್ಪ, ಕೌಂಟರ್ ಅಲ್ಲಿ ಹೇಳಿ. ಎಲ್ಲಿ? ಡಿಮಾರ್ಟ್ ಕೌಂಟರ್ ಅಲ್ಲಿ. ಅಂದ್ರೆ ಯಾವ ಕೌಂಟರ್ ಅಲ್ಲಿ ಹೇಳಿದ್ರು ಇದ್ ಮಾಡ್ತಾರಾ? ಹೌದೌದಪ್ಪ, ಹೋಗ್ಬಿಟ್ಟು ಹೇಳಿ ಕೊಡ್ತಾರೆ. ಹೌದಾ? ಓಕೆ ಓಕೆ. ಹಂಗಾದ್ರೆ ಇಲ್ಲ, ಒಂದ್ ಕೆಲಸ ಮಾಡಿ, ನೀವ್ ಎಲ್ಲಿದ್ದೀರಾ ಇವಾಗ? ಡಿಮಾರ್ಟ್ ಹತ್ರನೇ ಇದೀನಿ. ಗೇಟ್ ಅಲ್ಲಿ ಇದ್ರೆ ಪಾರ್ಕಿಂಗ್ ಅಲ್ಲಿ ಇದ್ದೀರಾ? ಅಲ್ಲ, ಇಲ್ಲಿ ಗೇಟ್ ಹತ್ರನೇ. ಓಕೆ, ಅವರನ್ನೇ ಕಳ್ಸ್ಕೊಡ್ತೀನಿ, ಅವರೇ ಬಂದ್ಬಿಟ್ಟು ಕೊಡ್ತಾರೆ. ಅವ್ರಿಗೆ 950 ಸೆಂಡ್ ಮಾಡ್ಬಿಟ್ಟು ತಗೊಂಬನ್ನಿಪ್ಪ, ನಾನು 100 ಅಲ್ಲ 200 ಹಾಕ್ಬಿಟ್ಟು ಕೊಡ್ತೀನಿ. ಓಕೆನಾ? ಸರಿ ಸರಿ, ಅವ್ರು ಕಳ್ಸಿ ಆಯ್ತು. ಓಕೆ, ನಿಮ್ಮ ವಾಟ್ಸ್ಆಪ್ ನಂಬರ್ ಇದೇನಪ್ಪ? ನಂಬರ್ ಲಾಸ್ಟ್ ಅಲ್ಲಿ 21877 ಕರೆಕ್ಟಾ? ಇದೆ. ಓಕೆ, ಒಂದೇ ನಿಮಿಷಪ್ಪ. ಸರಿ ಸರಿ. ಸ್ಕ್ಯಾನರ್ ಕಳ್ಸಿದೀನಿ ನೋಡಿಪ್ಪ ನಿಮ್ಗೆ. ಸ್ಕ್ಯಾನರ್ ನಿಮ್ದೇನ್ ಹೆಸರು ಬರುತ್ತಪ್ಪ? ಅವ್ರಿಗೆ ಹೇಳ್ಬೇಕಲ್ಲ ಒಳಗಡೆ. ಇದು ಸೋಮ ಅಂತ ಬರುತ್ತೆ. ಓಕೆ ಅಪ್ಪ, ನಾನು 100 ಅಲ್ಲಪ್ಪ 200 ಹಾಕ್ಬಿಟ್ಟು ಕೊಡ್ತೀನಿ. ಪೂಜೆ ಬೇರೆ ಸ್ಟಾರ್ಟ್ ಆಗಿದೆ, ಬೇಗ ಬನ್ನಿ. ಓಕೆನಾ? ಓಕೆ. ಪೂಜೆ ಸಾಮಾನ್ ಸಿಗುತ್ತಾ ಇದ್ರಲ್ಲಿ? ಡಿಮಾರ್ಟ್ ತಾನೇಪ್ಪ ನೀವ್ ಇರೋದು? ಡಿಮಾರ್ಟ್. ಹೌದೌದು, ಡಿಮಾರ್ಟ್ ಇಂದಾನೆ ಕೊಡೋದು. ನೀವು ಗೇಟ್ ಅಲ್ಲಿ ತಂದು ಕೊಡ್ತಾರೆ. ಹೌದಾ? ಸರಿ ಆಯ್ತು. ಏನ್ ಹೆಸರು? ಸೋಮ ಅಂದ್ರಲ್ವಾ? ಓಕೆ, ಹಂಗೆ ಲೈನ್ ಅಲ್ಲಿ ಇರಿ, ಕಳ್ಸ್ಕೊಡ್ತೀನಿ. ಹೋಗಿ, ಒಂದೇ ನಿಮಿಷಪ್ಪ. ಕಳ್ಸಿ. ಟೂರ್ ಬೇಗ ಬನ್ನಿ. ಓಕೆ, ಒಂದೇ ನಿಮಿಷ, ಹಂಗೆ ಲೈನ್ ಅಲ್ಲಿ ಇರಿ. ಸರ್, ಪೇಮೆಂಟೇ ಬಂದಿಲ್ಲ ಅಂತ ಹೇಳ್ತಿದಾರಲ್ಲ ಅವರು. ಹಲೋ ಸರ್, ಪೇಮೆಂಟೇ ಬಂದಿಲ್ಲ ಅಂತ ಹೇಳ್ತಿದಾರಲ್ಲಪ್ಪ ಅವರು. ಇಷ್ಟು ಬೇಗನಾ? ಎಷ್ಟು ಬೇಗ? ಎಷ್ಟೊತ್ತಾಯ್ತು ನೀವು ಕಳ್ಸಿ? ಸರ್, ಸ್ಕ್ಯಾನರ್ ಕಳ್ಸಿದ್ನಲ್ಲಪ್ಪ ನಿಮ್ಗೆ ವಾಟ್ಸಪ್ ಅಲ್ಲಿ. ಸರ್, ಕಳ್ಸಿದಿರ ಇಷ್ಟು ಬೇಗ? ಅದು ನಿರ್ಧಾರ ಮಾಡಕ್ ಸ್ಕ್ಯಾನ್ ಆಗಕ್ಕೆ ಬೇಕಲ್ಲ, ಒಂದು ಎಷ್ಟೋ ಸೆಕೆಂಡ್ ತಗೊಳುತ್ತೆ. ಮಾಡ್ಬಿಟ್ಟು ಹೇಳ್ತೀರಾ ನನ್ಗೆ? ನೀವ್ ಮಾಡ್ಬಿಟ್ಟು ಹೇಳ್ತೀರಾ? ಅರ್ಥ ಆಗಿಲ್ಲ. ಹಾಕ್ಬಿಟ್ಟು ಮಾಡ್ತೀನಿ. ಇಲ್ಲ, ಅವ್ರು ಕಳ್ಸಿ ಇಲ್ಗೇನೆ. ಅವರೇ ಬಂದ್ಬಿಟ್ಟು ಕೊಡ್ತಾರೆ. ಸರಿ ಸರಿ ಆಯ್ತು. ಕಳ್ಸ್ಬಿಟ್ಟು ನನ್ಗೆ ಹೇಳಿ, ಅವ್ರನ್ನ ಕಳ್ಸ್ಕೊ. ಇಲ್ಲ ಲೈನ್ ಅಲ್ಲಿ ಇರ್ಲಾ, ಇಲ್ಲ ಮಾಡ್ಬಿಟ್ಟು ಫೋನ್ ಮಾಡ್ತೀರಾ? ಇಲ್ಲ, ಅವ್ರು ಫಸ್ಟ್ ಇಲ್ಲೇ ಕಳ್ಸಿ, ಹಂಗೆ ಸ್ಪಾಟ್ ಅಲ್ಲಿ ಕಳ್ಸ್ಬಿಡ್ತೀನಿ. ಸರ್, ಅವ್ರಿಗೆ ಕಳ್ಸಿದ್ರೆ ಅವ್ರ ಬಿಲ್ ಹಾಕ್ಬಿಟ್ಟು ತಂದು ಕೊಡ್ಬೇಕು. ಪೇಮೆಂಟ್ ಮಾಡೋರು ನಾನು, ಅವ್ರ ಬರೀ ಐಟಮ್ಸ್ ಕೊಡೋದು ನಿಮ್ಗೆ ಅಷ್ಟೇನೆ. ಇಲ್ಲ ಸರ್, ಆತರ ನಂಬಕ್ಕಾಗಲ್ಲ, ಅದಕ್ಕೋಸ್ಕರ. ಸರ್, ಬೇಕಂದ್ರೆ ನಿಮ್ಗೆ ನಾನು ಡಿಪಾರ್ಟ್ಮೆಂಟ್ ID ಕಾರ್ಡ್ ಕಳ್ಸ್ಕೊಡ್ತೀನಪ್ಪ. ಅವ್ರಿಗೆ ತೋರಿಸಿ ಇವ್ರು ಯಾರು ಅಂತ. ಇಲ್ಲ, ನೀವು ಕಳ್ಸಿ ಆಯ್ತು. ಒಂದ್ ನಿಮಿಷ, ಹೆಸರು ಬೇರೆ. ಇವಾಗ ಆಗತ್ತಾ ಆಗಲ್ವಾ? ಇಲ್ಲ, ಆಗುತ್ತೆ ಸರ್. ನಾನು ಕ್ಯಾಶ್ ಕೊಟ್ಮೇಲೆ ಐಟಮ್ಸ್ ಕೊಡಿ. ಪೂಜೆ ಸಾಮಾನು ಇವಪ್ಪ. ಬೇರೆ ಏನಾರು ಇದ್ದಿದ್ರೆ ನಿಮ್ಗೆ ಹೇಳ್ತಾನೆ ಇರ್ಲಿಲ್ಲ. 100 ಅಲ್ಲ 200 ಹಾಕ್ಬಿಟ್ಟು ಕೊಡ್ತೀನಿ. ಒಂಚೂರು ಫಂಕ್ಷನ್ ಇದೆ ಅಂತ ಹೇಳ್ತಾ ಇರೋದು ನಿಮ್ಗೆ. ಹೌದಾ? ಓಕೆ ಓಕೆ. ನಿಮ್ದು ಏನ್ ಹೆಸರು? ಲೈನ್ ಅಲ್ಲಿ ಕಳ್ಸ್ಕೊಡ್ತೀನಪ್ಪ. 1 ಸೆಕೆಂಡ್ ಬಿಲ್ ಹಾಕ್ಬಿಟ್ಟು ತಂದು ಕೊಡ್ತಾರೆ, ತಗೊಂಡ್ಬಂದ್ಬಿಡಿ.
ಹಾ ಸರಿ ಆಯ್ತು. ಕಳ್ಸಿದ್ರೆ ಹೇಳ್ಬಿಡ್ಲಾ ಇಲ್ಲ ಮಾಡ್ಬಿಟ್ಟು ಫೋನ್ ಮಾಡ್ತೀರಾ ನನ್ಗೆ? ಹೋಗ್ತೀನಿ ರೀ, ಒಳಗೆ ಹೋಗ್ತೀನಿ. ಒಳಗ್ ಹೋಗ್ತೀರಾ ಹೊರಗ್ ಬರ್ತೀರಾ? ಅಲ್ಲ ಕೌಂಟರ್ ಹತ್ರ ಹೋಗ್ತೀನಿ ಅಂದೆ. ಪೇಮೆಂಟ್ ಮಾಡ್ಬಿಟ್ಟು ಹೇಳ್ತೀರಾ ಇಲ್ಲ ವೇಟ್ ಮಾಡ್ಬೇಕಾ ಅದನ್ನ ಹೇಳಿ ನನ್ಗೆ. ಅವ್ರು ನಿಮ್ ಗಾಡಿಗೆ ತಂದು ಕೊಡ್ತಾರೆ. ಅಲ್ಲ ಅಲ್ಲಿ ಇದ್ರ ಹತ್ರನೇ ಹೋಗ್ತೀನಿ ನಾನು, ಒಳಗೇನೆ ಕೌಂಟರ್ ಹತ್ರ. ನಿನ್ನಿಂದ ಆಗಲ್ಲ ಗನ್ಸಲ್ಲ ನೀನು ಸೂಳೆ ಮಗ ನೀನು. ಹೋಗ್ ಮನೆಗ್ ಹೋಗು. ನಿನ್ ತಲೆ ಕಟ್ಟಿ ನಿನ್ ಅಕ್ಕನ ಜಾತಿನ ಕೈದ್ ಬಿಡ್ತೀನಿ, ಹೋಗ್ ಮನೆಗ್ ಹೋಗು. ನಿಮ್ಮ ಅಕ್ಕನ ಜಾತಿನ ಯಾರು ಇಲ್ವಾ? ನೀನು ಸೋಳೆ ಮಗನ ಎಷ್ಟ್ ಜನ ಬುಕ್ ಮಾಡಿ ನೀನು ಥರ್ಡ್ ಕ್ಲಾಸ್ ನನ್ ಮಗನ ಈ ತರ. ಏಯ್ ಕಜಣ ನನ್ ಮಗನೇ, ಎಲ್ಲಾರು ನಿನ್ಗೆ ದುಡ್ಡು ಕಳ್ಸಿದ್ರೆ ಸರಿ, ಕಳ್ಸಿಲ್ಲ ಅಂದ್ರೆ ನಿಮ್ಮ ಅವ್ನ್ ಕೇಯಿಸ್ಬೇಕಾ? ನಿನ್ನ ಅವ್ನ್ ಬೇವರ್ಸಿ ಸೋಳೆ ಮಗನ, ಕೇಳಿಸ್ತಾ ಇದೀಯಾ? ನಿನ್ನ ಅಮ್ಮನ್ ಕಜಡ ಸೋಳೆ ಮಗನ, ದುಡ್ಡು ಕಳ್ಸಿದ್ರೆ ಸರಿ, ಇಲ್ಲಾಂದ್ರೆ ಇಲ್ವಾ? ನಿನ್ನ ಅವ್ನ್ ಕಜಡ ಸೋಳೆ ಮಕ್ಳ, ಹೋಗ್ ನಿನ್ ಹೆಂಡತಿ ತಲೆ ಹಿಡಿಯೋ. ದುಡ್ಡು ಚೆನ್ನಾಗ್ ಬರ್ತದೆ, ಒಬ್ಬೊಬ್ರು 2,2 ಸಾವಿರ 3,3 ಸಾವಿರ ಕೊಡ್ತಾರೆ. ಸೋಳೆ ಮಕ್ಳ ನಿಮ್ಗೆ ಡ್ರೈವರ್ಗಳ ಪಾಪ ಅಮಾಯಕ ಡ್ರೈವರೇ ಬೇಕಾಗಿತ್ತ ನನ್ ಮಕ್ಳ ನಿಮ್ಗೆ. ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿ ನೀನ್ ಹೆಂಡ್ತಿದು. ಅದಲ್ಲ, ನಿನ್ನೆ ಹೆಂಡ್ತಿದ್ ಕಳ್ಸು, ನಾನ್ ತೋರಿಸ್ತೀನಿ ಅವಾಗ ಏನಂತ. ನಿನ್ನ ಹೆಂಡ್ತಿದ್ ಕಳ್ಸು, ಗಂಡೆ ಕುಟ್ಕೊಂಡು ಬೇವರ್ಸಿ ನನ್ ಮಗನ. ಅಮಾಯಕ ಡ್ರೈವರ್ಗಳೇ ಬೇಕೇನ ನನ್ ಮಕ್ಳ ನಿಮ್ಗೆ ಸ್ಕ್ಯಾಮ್ ಮಾಡಕ್ಕೆ? ಹೋಗ್ ತಲೆ ಹಿಡೀರೋ ನಿನ್ ಹೆಂಡ್ತಿನ, ನಿಮ್ಮ ಅವ್ವನ್ನ ಯಾರನಾರ ಚೆನ್ನಾಗ್ ದುಡ್ಡು ಕೊಡ್ತಾರ? ಕರ್ಕೊಂಡ್ಬಿಟ್ಟು ಓಡಾಡ್ತಾ ಇದೀಯಾ? ನಿನ್ನ ಅವ್ನ್ ಸೋಳೆ ಮಗನ, ಎಷ್ಟ್ ಚಾದಿ ಗುಡ್ ನನ್ ಮಗನ ನಿನ್ನ ಅವ್ವನ್ನ ಹಾಕ್ಯಯ್ಯ. ಏನೋ ನಾಗರಾಜು ಪೊಲೀಸ್ ಬಾ, ನಿಮ್ಮ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ನಿಮ್ಗೆ ಈ ಕಡೆ ಆತರ ಬಾಡಿಗೆ ಬಂದ್ರೆ ಸ್ವಲ್ಪ ಸ್ಕ್ಯಾನರ್ ಯಾರೇ ಕೂಡ ಸ್ಕ್ಯಾನರ್ ಕಳ್ಸಿದ್ರೆ ದಯವಿಟ್ಟು ಸ್ಕ್ಯಾನ್ಗೆ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ. ಗುರುತು ಪರಿಚಯ ಇಲ್ದೇ ಇರೋರು. ನಾನು 500 ಕೊಡ್ತೀನಿ 1000 ಕೊಡ್ತೀನಿ ಅಂತ ಅಂದ್ರು ಮಾಡಕ್ ಹೋಗ್ಬೇಡಿ. ಡ್ರೈವರ್ಗಳು ನಾವು ಹೊಟ್ಟೆ ಪಾಡಗೋಸ್ಕರ ಬಿಸ್ಲು ಹಗ್ಲು ರಾತ್ರಿ ಅನ್ಕೊಂಡು ಕೆಲಸ ಮಾಡ್ತೀವಿ. ಈ ನನ್ ಮಕ್ಳು ಎಲ್ಲ ಕೂತ್ಕೊಂಡು ಬುಕ್ ಮಾಡ್ಬಿಡೋದು, ಸ್ಕ್ಯಾನರ್ ಕಳ್ಸ್ಬಿಡೋದು, ಹಾಕ್ಬಿಡಿ ಅಂದ್ಬಿಡೋದು. ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಾವೇನ್ ಮಾಡೋದು? 950 ರೂಪಾಯಿ ಕಮ್ಮಿ ಅಲ್ಲ ಒಂದಿನ ಸಂಪಾದನೆ. ಅವನ್ಗೇನು ಈಗ ಮಾಡ್ಬೇಕು, ಎಲ್ಲಾರು ಹೋಗಿ ಮಾಡ್ಲಿ ಅವ್ನು ಕೆಲ್ಸನ. ಅದು ಬಿಟ್ಬಿಟ್ಟು ಕಷ್ಟಪಟ್ಟು ಡ್ರೈವರ್ಗಳ ಮೇಲೆ ಈ ತರ ಅನ್ಯಾಯ ನಡೆದ್ರೆ ಏನ್ ಮಾಡೋದು? ದಯವಿಟ್ಟು ಎಚ್ಚೆತ್ಕೊಳ್ಳಿ. ಯಾರಿಗೆ ಆದ್ರೂ ಅಷ್ಟೇ ಅಪರಿಚಿತರ ಸ್ಕ್ಯಾನರ್ ಕೊಟ್ರೆ ಮಾಡಕ್ ಹೋಗ್ಬೇಡಿ. ಅದೇ ಇದು ಯಾವುದೇ ರೀತಿಲಿ ಆದ್ರೂ ಸರಿನೇ.